ನಮಸ್ಕಾರ ಕನ್ನಡಿಗರೇ. ಕಳೆದ 2 ವಿಡಿಯೋಗಳಲ್ಲಿ ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಮಲೆನಾಡು ಹಾಗೂ ಕರಾವಳಿ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ಅಡ್ಮಿನ್ ನೃಪ. ಮಲೆನಾಡ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳೋ ಶಿವಮೊಗ್ಗ ಜಿಲ್ಲೆ. ಕೆಳದಿಯ ನಾಯಕರ ಶಿವಪ್ಪ ನಾಯಕ ಶಿವಮೊಗ್ಗದ ನಿರ್ಮಾತೃ. ಹಾಗೆ ಈ ನೆಲದ ವೀರಗಾಥೆಗೆ ಸಾಕ್ಷಿ ರಾಣಿ ಚೆನ್ನಮ್ಮ. ತೀರ್ಥಹಳ್ಳಿಯ ಮೃಗವಧೆ ಎಂಬಲ್ಲಿ ರಾಮನು ಜಿಂಕೆಯ ವೇಷದಲ್ಲಿದ್ದ ಮಾರೀಚನನ್ನು ಸಂಹರಿಸಿದ ಐತಿಹ್ಯವಿದೆ. 1942ರಲ್ಲಿ ಸ್ವತಂತ್ರ ಗ್ರಾಮ ಎಂದು ಘೋಷಿತವಾದ ಸ್ಥಳ ಇಲ್ಲಿನ ಈಸೂರು. ದೇಶದಲ್ಲೇ 3rd ಹೈಯೆಸ್ಟ್ ರೈನ್ಫಾಲ್ ಆಗುವ ಜಾಗ ಇಲ್ಲಿನ ಹುಲಿಕಲ್ ಘಾಟ್. ದೇಶದ ಅತಿ ಎತ್ತರದ ಕುಂಚಿಕಲ್ ಫಾಲ್ಸ್ ಹಾಗೂ ದೇಶದ 2ನೇ ಅತಿ ಎತ್ತರದ ಧುಮುಕುವ ಜಲಪಾತ ನಮ್ಮ ಜೋಗ ಜಲಪಾತ ಶಿವಮೊಗ್ಗದ ಸೌಂದರ್ಯವನ್ನು ಹೆಚ್ಚು ಮಾಡುತ್ತೆ. ದಕ್ಷಿಣದ ಕೇದಾರನಾಥ ಇಲ್ಲಿನ ಬಳ್ಳಿಗಾವಿ ದೇವಸ್ಥಾನ. ಅತ್ಯಂತ ಹಳೆಯ ಸಂಸ್ಕೃತ ಶಾಸನ ತಾಳಗುಂದದ ಪ್ರಣವೇಶ್ವರ ದೇವಸ್ಥಾನದಲ್ಲಿದೆ. ಹಾಗೆ ಈಗಲೂ ಸಂಸ್ಕೃತವನ್ನು ಮಾತನಾಡುವ ಊರು ಇಲ್ಲಿನ ಮತ್ತೂರು. ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ ಹಾಗೂ ಪುರಂದರದಾಸರ ಜನ್ಮಭೂಮಿ ಇದೆ. ರಾಷ್ಟ್ರಕವಿ ಕುವೆಂಪು, GS ಶಿವರುದ್ರಪ್ಪ ಹಾಗೂ ಇವರ ಅನಂತಮೂರ್ತಿ ಅವರು ಹುಟ್ಟಿದ್ದು ಇಲ್ಲೇ. ಸ್ಯಾಂಡಲ್ವುಡ್ ನ ಕೆಲ ಆಕ್ಟರ್ಸ್ ಗಳ ಹುಟ್ಟೂರು. ಹಾಗೆ ಎಷ್ಟೋ ಕಲಾವಿದರನ್ನು ನೀಡಿದ ನೀನಾಸಂ ಸಂಸ್ಥೆ ಇರೋದು ಇಲ್ಲೇ. ಮೈಸೂರು ಪೇಪರ್ ಮಿಲ್ಸ್ ಹಾಗೂ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್ ಇರೋದ್ರಿಂದ ಭದ್ರಾವತಿಯನ್ನ ಉಕ್ಕಿನ ನಗರ ಅಂತ ಕರೀತಾರೆ. ಲಿಂಗನಮಕ್ಕಿ, ಭದ್ರಾ ಹಾಗೂ ಗಾಜನೂರು ಡ್ಯಾಂಗಳು ಇಲ್ಲಿನ ಪ್ರಮುಖ ಡ್ಯಾಂಗಳು. ಕೊಡಚಾದ್ರಿ, ಆಗುಂಬೆ, ಗುಡವಿ, ತ್ಯಾವರೆಕೊಪ್ಪ, ಸಕ್ರೆಬೈಲು, ಕವಲೆದುರ್ಗ ಹಾಗೂ ಸಿಗಂದೂರು ಇಲ್ಲಿನ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು. ಕರ್ನಾಟಕದ ಸ್ವಿಟ್ಜರ್ಲೆಂಡ್ ಅಂತ ಕರೆಸ್ಕೊಳ್ಳೋ ಚಿಕ್ಕಮಗಳೂರು ಜಿಲ್ಲೆ. 1947ರವರೆಗೂ ಕಡೂರು ಆಗಿದ್ದ ಇದು ಮುಂದೆ ಚಿಕ್ಕಮಗಳೂರು ಆಯಿತು. ಈ ಹಿಂದೆ ಸಕರಾಯ ಪಟ್ಟಣದ ರುಕ್ಮಂಗದ ಎಂಬ ರಾಜ ತನ್ನ ಕಿರಿಯ ಮಗಳಿಗೆ ಬಳುವಳಿಯಾಗಿ ನೀಡಿದ ಈ ಊರನ್ನ ಜನ ಚಿಕ್ಕಮಗಳೂರು ಅಂತ ಕರೆದ್ರು. ಭಾರತದಲ್ಲೇ ಮೊದಲು ಕಾಫಿ ಬೆಳೆದ ಜಾಗ ನಮ್ಮ ಚಿಕ್ಕಮಗಳೂರು. ಹಾಗಾಗಿ ಇದನ್ನ ಕಾಫಿ ನಾಡು ಅಂತ ಕರೀತಾರೆ. ಬಾಬಾ ಬುಡನ್ ಎಂಬುವವರು ತಾವಿದ್ದ ಚಂದ್ರದ್ರೋಣ ಪರ್ವತದ ಮೇಲೆ ಮೊದಲು ಕಾಫಿಯನ್ನು ಬೆಳೆದಿದ್ದು ಅಂತ ಹೇಳಲಾಗುತ್ತೆ. ಹಾಗಾಗಿ ಇದನ್ನ ಬಾಬಾ ಬುಡನ್ಗಿರಿ ಅಂತಾರೆ. ಹಿಂದೂ ಮುಸ್ಲಿಮರ ಭಾವೈಕ್ಯದ ಪವಿತ್ರ ಸ್ಥಳವಾದ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಇರೋದು ಇದೇ ಬಾಬಾ ಬುಡನ್ಗಿರಿಯಲ್ಲಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮಾರ್ಗದರ್ಶನ ನೀಡಿದ ವಿದ್ಯಾರಣ್ಯರು ಇದೇ ಜಿಲ್ಲೆಯವರು. ರಾಜ್ಯದಲ್ಲಿ ಹರಿಯುವ ಎಷ್ಟೋ ನದಿಗಳ ಉಗಮ ಸ್ಥಾನ ಇರೋದು ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ರಾಜ್ಯದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಇರೋದು ಕೂಡ ಇದೇ ಚಿಕ್ಕಮಗಳೂರಿನಲ್ಲಿ. 12 ವರ್ಷಕ್ಕೊಮ್ಮೆ ಇಲ್ಲಿ ಅರಳುವ ಕುರುಂಜಿ ಹೂಗಳು ಈ ಬೆಟ್ಟದ ಸೌಂದರ್ಯವನ್ನ ದ್ವಿಗುಣಗೊಳಿಸುತ್ತೆ. ಕೆಮ್ಮನಗುಂಡಿ ಝೆಡ್ ಪಾಯಿಂಟ್, ಎತ್ತಿನ ಭುಜ, ಹೆಬ್ಬೆ ಫಾಲ್ಸ್, ಕಲ್ಹತ್ತಿ ಫಾಲ್ಸ್, ಕುದುರೆಮುಖ ಹಾಗೂ ಭದ್ರಾ ವನ್ಯಜೀವಿ ಧಾಮ ಇರೋದು ಇಲ್ಲೇ. ಇಷ್ಟೆಲ್ಲ ಪ್ರಕೃತಿ ಸೌಂದರ್ಯ ಹೊಂದಿರೋ ಚಿಕ್ಕಮಗಳೂರನ್ನ ಕರ್ನಾಟಕದ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ. ಶಂಕರಾಚಾರ್ಯರು ಸ್ಥಾಪಿಸಿದ ಶೃಂಗೇರಿ ಶಾರದಾಂಬ ದೇವಾಲಯ, ಹಿರೇಮಗಳೂರು ಕೋದಂಡರಾಮ ಹಾಗೂ ಜೈನ ದಿಗಂಬರ ಸಿಂಹನಗದ್ದೆ ದೇವಾಲಯಗಳು ಇಲ್ಲಿ ಕಾಣಸಿಗುತ್ತೆ. ಶಿಲ್ಪಕಲೆಗಳ ನಾಡು ಹಾಸನ ಜಿಲ್ಲೆ. ಹಾಸನ ಅನ್ನೋ ಹೆಸರು ಇಲ್ಲಿನ ದೇವತೆ ಹಾಸನಾಂಬೆಯಿಂದ ಬಂದಿದೆ. ಹಾಸನಾಂಬೆ ಅಂದ್ರೆ ಹಸನ್ಮುಖದ ತಾಯಿ ಅಂತ ಅರ್ಥ. ಪ್ರಾಚೀನದಲ್ಲಿ ಇದರ ಹೆಸರು ಸಿಂಹಾಸನಪುರಿ ಅಂತಲೂ ಇತ್ತು ಅಂತ ಹೇಳಲಾಗುತ್ತೆ. ಹೊಯ್ಸಳರ ಮೊದಲ ರಾಜಧಾನಿ ಬೇಲೂರು. ಇಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಇದೆ. ಇಲ್ಲೇ ಇರೋದು ಶಿಲಾಪಾಲಕೆಯ ಕೆತ್ತನೆ. ಹಾಗೆ ಹೊಯ್ಸಳರ 2ನೇ ರಾಜಧಾನಿ ದ್ವಾರಸಮುದ್ರ ಅಂದರೆ ಇಂದಿನ ಹಳೇಬೀಡು. ಇಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಇದೆ. ಅಮರಶಿಲ್ಪಿ ಜಕಣಾಚಾರಿ ಹಾಗೂ ಡಂಕಣರ ಶಿಲ್ಪಕಲಾ ಚಾತುರ್ಯ ಇಲ್ಲಿ ಕಾಣಸಿಗುತ್ತೆ. ಕನ್ನಡದ 2ನೇ ಅತ್ಯಂತ ಹಳೆಯ ಕ್ರಿಸ್ತಶಕ 450ರಲ್ಲಿ ಕೆತ್ತಿಸಿದ ಶಿಲಾಶಾಸನ ಹಲ್ಮಿಡಿಯಲ್ಲಿದೆ. ಗಂಗದೊರೆಗಳ ಮಂತ್ರಿ ಚಾವುಂಡರಾಯ ಕೆತ್ತಿಸಿದ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಭಾರತದ 7 ವಂಡರ್ಸ್ ಲಿಸ್ಟ್ ನಲ್ಲಿ ಇದೆ. ಇಸ್ರೋದ 16 GSAT ಹಾಗೂ ಇನ್ಸ್ಯಾಟ್ ಉಪಗ್ರಹಗಳ ನಿಯಂತ್ರಣ ಕೇಂದ್ರ ಇರೋದು ನಮ್ಮ ಹಾಸನದಲ್ಲೇ. ಸ್ಯಾಂಡಲ್ವುಡ್ಗೆ ಎಷ್ಟೋ ಜನ ಅತ್ಯದ್ಭುತ ಕಲಾವಿದರನ್ನು ನೀಡಿದ ಜಿಲ್ಲೆ ಹಾಸನ. ಹೇಮಾವತಿ ನದಿ ಹಾಗೂ ಯಗಚಿ ನದಿಗಳು ಈ ಜಿಲ್ಲೆಯ ಪ್ರಮುಖ ನದಿಗಳು. ವರ್ಷಕ್ಕೊಮ್ಮೆ ದೀಪಾವಳಿಯ ಸಮಯದಲ್ಲಿ ತೆರೆಯುವ ಹಾಸನಾಂಬೆಯ ದೇವಸ್ಥಾನ, ನಕ್ಷತ್ರಾಕಾರದ ಮಂಜಾರಾಬಾದ್ ಕೋಟೆ, ಗೊರೂರಿನ ಡ್ಯಾಮ್, ಗ್ರೀನ್ ರೂಟ್ ಟ್ರೆಕ್ ಹಾಗೂ ಬಿಸಿಲೆ ಘಾಟ್ ಇಲ್ಲಿನ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು. ಜಲಪಾತಗಳ ಜಿಲ್ಲೆ ಉತ್ತರ ಕನ್ನಡ. ಈ ಜಿಲ್ಲೆಯ ಆಡಳಿತ ಕಚೇರಿ ಕಾರವಾರ ನಗರ. ಕದಂಬರ ರಾಜಧಾನಿಯಾಗಿದ್ದ ಬನವಾಸಿ ಇರೋದು ಇಲ್ಲೇ. ಇದರ ಮುಂಚಿನ ಹೆಸರು ವೈಜಯಂತಿಪುರ. ಇಲ್ಲಿ ಮಧುಕೇಶ್ವರ ದೇವಸ್ಥಾನ ಇದೆ. ಕಾರವಾರದಲ್ಲಿ ಭಾರತೀಯ ಸೇನೆಯ ಅತಿ ದೊಡ್ಡ ಸೀಬರ್ಡ್ ನೌಕಾನೆಲೆ ಕೂಡ ಇದೆ. ಇನ್ನು ರಾಜ್ಯದ ಏಕೈಕ ಅಣು ವಿದ್ಯುತ್ ಸ್ಥಾವರ ಇರೋದು ಕೈಗಾದಲ್ಲಿ. ಹಾಗೆ ರಾಜ್ಯದ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಕೂಡ ಉತ್ತರ ಕನ್ನಡನೇ. ನಮ್ಮೆಲ್ಲರ ಪ್ರೀತಿಯ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಹುಟ್ಟೂರು ಇಲ್ಲಿನ ಹೊನ್ನಾವರ. ಲಾಲಗುಳಿ ಫಾಲ್ಸ್, ಸತೋಡಿ ಫಾಲ್ಸ್, ಮಾಗೋಡು ಫಾಲ್ಸ್, ಉಂಚಳ್ಳಿ ಫಾಲ್ಸ್ ಹಾಗೂ ಶಿವಗಂಗೆ ಫಾಲ್ಸ್ಗಳ ಜೊತೆಗೆ ಇನ್ನು ಅನೇಕ ಫಾಲ್ಸ್ಗಳಿರುವ ಕಾರಣ ಉತ್ತರ ಕನ್ನಡವನ್ನ ಜಲಪಾತಗಳ ಜಿಲ್ಲೆ ಅಂತ ಕರೀತಾರೆ. ಮುರುಡೇಶ್ವರದ ಈ ಶಿವನ ವಿಗ್ರಹ ದೇಶದ 2ನೇ ಅತಿ ದೊಡ್ಡ ಶಿವನ ವಿಗ್ರಹವಾಗಿದೆ. ಮೀನುಗಾರಿಕೆಗೆ ಹಾಗೂ ಅಂತಾರಾಷ್ಟ್ರೀಯ ಗೂಡ್ಸ್ ವಹಿವಾಟಿಗಾಗಿ ಇಲ್ಲಿ ಭಟ್ಕಳ ಪೋರ್ಟ್, ಹೊನ್ನಾವರ ಪೋರ್ಟ್ ಹಾಗೂ ಕಾರವಾರ ಪೋರ್ಟ್ಗಳು ಇವೆ. ಇನ್ನು ಈ ಜಿಲ್ಲೆಯಲ್ಲಿ ಕಾಳಿ, ಅಘನಾಶಿನಿ ಹಾಗೂ ಶರಾವತಿ ನದಿಗಳು ಹರಿಯುತ್ತವೆ. ಶಿರಸಿಯ ಮಾರಿಕಾಂಬಾ ದೇವಸ್ಥಾನ ಹಾಗೂ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಇಲ್ಲಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳು. ನೇತ್ರಾಣಿ ದ್ವೀಪ, ಯಾಣ,
ಅಣಸಿ ನ್ಯಾಷನಲ್ ಪಾರ್ಕ್, ಮುರುಡೇಶ್ವರ ಬೀಚ್, ಓಂ ಬೀಚ್ ಹಾಗೂ ಅಂಕೋಲಾ ಬೀಚ್ಗಳು ಇಲ್ಲಿನ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು. ತುಳುನಾಡ ಸೀಮೆಯ ಸಾಂಸ್ಕೃತಿಕ ನಗರ ಉಡುಪಿ ಜಿಲ್ಲೆ. ಪರಶುರಾಮರ ಆದೇಶದ ಮೇರೆಗೆ ವರುಣದೇವ ಸಮುದ್ರ ಮಟ್ಟವನ್ನು ಕಮ್ಮಿಗೊಳಿಸಿ ತುಳುನಾಡನ್ನು ಸೃಷ್ಟಿ ಮಾಡಿದ್ದು ಅಂತ ಪುರಾಣಗಳು ಹೇಳ್ತವೆ. 15ನೇ ಶತಮಾನದಲ್ಲಿ ಮಧ್ವಾಚಾರ್ಯರಿಂದ ಸ್ಥಾಪಿತವಾದ ಕನಕನ ಭಕ್ತಿಗೆ ಮೆಚ್ಚಿ ತಾನೇ ತಿರುಗಿ ದರ್ಶನ ಕೊಟ್ಟ ಶ್ರೀಕೃಷ್ಣನ ದೇವಾಲಯ ಇರೋದು ಇದೇ ಉಡುಪಿಯಲ್ಲಿ. ಉಡುಪಿಯಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ತುಳು ಭಾಷೆ. ಇದರ ಜೊತೆಗೆ ಕೊಂಕಣಿ ಹಾಗೂ ಬ್ಯಾರಿ ಭಾಷೆಯನ್ನು ಕೂಡ ಮಾತಾಡ್ತಾರೆ. ಹಾಗೆ ಇಲ್ಲಿ ಕುಂದಾಪುರದವರು ತಮ್ಮದೇ ಶೈಲಿಯ ಕುಂದಗನ್ನಡವನ್ನ ಮಾತಾಡ್ತಾರೆ. ಉಡುಪಿಯು ಯಕ್ಷಗಾನದ ಜೊತೆಗೆ ಪಿಲಿವೇಷದಂತಹ ಜಾನಪದ ಕುಣಿತಕ್ಕೆ ನೆಲೆಯಾಗಿದೆ. ಭೂತಾರಾಧನೆ ಹಾಗೂ ನಾಗಾರಾಧನೆಗಳು ಇಲ್ಲಿನ ವಿಶೇಷ ದೈವ ಆಚರಣೆಗಳು. ರೈತರ ಸಾಂಸ್ಕೃತಿಕ ಕಂಬಳ ಇಲ್ಲಿನ ರೋಚಕ ಜಾನಪದ ಕ್ರೀಡೆ. ಕಡಲ ತೀರ ಭಾರ್ಗವ ಅಂತ ಕರೆಸ್ಕೊಳ್ಳೋ ಶಿವರಾಮ ಕಾರಂತರ ಹುಟ್ಟೂರು ಇಲ್ಲೇ ಇರೋದು. ಸ್ಯಾಂಡಲ್ವುಡ್ಗೆ ಅನೇಕ ಪ್ರತಿಭಾನ್ವಿತ ಕಲಾವಿದರನ್ನು ಕೊಟ್ಟ ಗಿರಿಮೆ ಉಡುಪಿ ಜಿಲ್ಲೆಯದ್ದು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, ಕಾರ್ಕಳ, ಸೇಂಟ್ ಲಾರೆನ್ಸ್ ಚರ್ಚ್ ಹಾಗೂ ಶ್ರೀ ಕುಂದೇಶ್ವರ ದೇವಸ್ಥಾನ ಇಲ್ಲಿನ ಮುಖ್ಯ ಧಾರ್ಮಿಕ ಕೇಂದ್ರಗಳು. ಕೂಡ್ಲು ತೀರ್ಥ ಫಾಲ್ಸ್ ಹಾಗೂ ಕೋಸಳ್ಳಿ ಫಾಲ್ಸ್ಗಳು ಜಿಲ್ಲೆಯ ಸೌಂದರ್ಯವನ್ನು ಹೆಚ್ಚು ಮಾಡುತ್ತೆ. ರಾಜ್ಯದ ಮೊದಲ ಸೀ ವಾಕ್ ಇರೋದು ಇಲ್ಲಿನ ಮಲ್ಪೆಯ ಬೀಚಲ್ಲಿ. ಕಾಪು ಬೀಚ್, ಸೇಂಟ್ ಮೇರಿಸ್ ಐಲ್ಯಾಂಡ್, ಮರವಂತೆ ಕಡಲ ತೀರ ಹಾಗೂ ಮಣಿಪಾಲ್ ಮ್ಯೂಸಿಯಂಗಳು ಇಲ್ಲಿನ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು. ದೇವರ ನಾಡು ಅಂತ ಕರೆಸ್ಕೊಳ್ಳೋ ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯ ಆಡಳಿತ ಕೇಂದ್ರ ಮಂಗಳೂರು. ಮಂಗಳಾದೇವಿಯ ನೆಲೆಯಾದ ಕಾರಣ ಇದನ್ನ ಮಂಗಳೂರು ಅಂತ ಕರೆದ್ರು. ಆಳುಪರು ವಂಶದ ರಾಜರು ಸುಮಾರು 1300 ವರ್ಷಗಳ ಕಾಲ ಈ ನೆಲವನ್ನ ಆಳ್ತಾರೆ. ಟಿಪ್ಪುವಿನ ಕಾಲದಲ್ಲಿ ಕಿನಾರ ಹಾಗೂ ಬ್ರಿಟಿಷರಿಂದ ಕೆನರಾ ಅಂತ ಕರೆಸಿಕೊಳ್ಳುತ್ತಿತ್ತು ಈ ಪ್ರದೇಶ. ಉಳ್ಳಾಲವನ್ನು ಆಕ್ರಮಿಸಲು ಬಂದ ಪೋರ್ಚುಗೀಸರನ್ನು ಸಮುದ್ರದಲ್ಲೇ ಸೊಕ್ಕಡಗಿಸಿ ಕಳುಹಿಸಿದ ರಾಣಿ ಅಬ್ಬಕ್ಕಾದೇವಿಯ ನೆಲೆ ಇದು. ತುಳುನಾಡ ದೈವಗಳ ಭೂತಾರಾಧನೆ, ನಾಗಾರಾಧನೆ ಹಾಗೂ ಯಕ್ಷಗಾನಗಳ ಜೊತೆಗೆ ಕೋಳಿ ಅಂಕ ಹಾಗೂ ತಾಳಮದ್ದಳೆ ಇಲ್ಲಿನ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಕಾರ್ಪೊರೇಷನ್ ಬ್ಯಾಂಕ್ಗಳಂತಹ ನ್ಯಾಷನಲೈಸ್ಡ್ ಬ್ಯಾಂಕ್ಗಳ ಉಗಮವಾಗಿದ್ದು ಇದೇ ದಕ್ಷಿಣ ಕನ್ನಡದಲ್ಲಿ. ಇಲ್ಲಿನ ಮೂಡಬಿದಿರೆಯಲ್ಲಿ ಜೈನರ ಅನೇಕ ಬಸದಿಗಳಿದ್ದು ಇದನ್ನ ಜೈನರ ಕಾಶಿ ಅಂತ ಕರೀತಾರೆ. ದೇಶದ 7ನೇ ಅತಿ ದೊಡ್ಡ ಸೀ ಪೋರ್ಟ್ ನ ಜೊತೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಮಂಗಳೂರಲ್ಲಿ ಇದೆ. ಸಮುದ್ರ ಕಿನಾರೆಯ ಜಿಲ್ಲೆಯಾದ ಇಲ್ಲಿ ಅನೇಕ ಕೈಗಾರಿಕೆಗಳು ಕೂಡ ಇದೆ. ರಾಜ್ಯದ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಈ ಜಿಲ್ಲೆಯಲ್ಲಿ SDM ಉಜಿರೆ, ಮಂಗಳೂರು ವಿವಿ, ಕಸ್ತೂರಬಾ ಮೆಡಿಕಲ್ ಕಾಲೇಜ್ ಹಾಗೂ ಆಳ್ವಾಸ್ ಇನ್ಸ್ಟಿಟ್ಯೂಟ್ ನಂತಹ ಎಷ್ಟೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಇವೆ. ಜಿಲ್ಲೆಯ ಚಾರ್ಮುಡಿ ಘಾಟ್ನ ಸೌಂದರ್ಯ ಮಳೆಗಾಲದಲ್ಲಿ ಮನಮೋಹಕವಾಗಿರುತ್ತೆ. ಧರ್ಮಸ್ಥಳದ ಮಂಜುನಾಥ, ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು ದುರ್ಗಾ ಪರಮೇಶ್ವರಿ ಹಾಗೂ ಕುತ್ತಾರಿನ ಕೊರಗಜ್ಜ ಆದಿ ಸ್ಥಳ ಇಲ್ಲಿನ ಪವಿತ್ರ ಕ್ಷೇತ್ರಗಳು. ಕರ್ನಾಟಕದ ಕಾಶ್ಮೀರ, ಕೊಡಗು ಜಿಲ್ಲೆ. 1950ರಿಂದ 56ರವರೆಗೂ ಪ್ರತ್ಯೇಕವಾಗಿದ್ದ ಕೂರ್ಗ್ ರಾಜ್ಯ ನಂತರ ಮೈಸೂರು ರಾಜ್ಯವನ್ನ ಸೇರ್ಕೊಳ್ತು. ಈ ಜಿಲ್ಲೆಯ ಆಡಳಿತ ಕೇಂದ್ರ ಮಂಜಿನ ನಗರ, ಮಡಿಕೇರಿ. ಹಾಲೇರಿ ವಂಶದ ಮುದ್ದುರಾಜ ಎಂಬ ದೊರೆ ಇಲ್ಲಿ ಆಳ್ವಿಕೆ ನಡೆಸಿದ ಕಾರಣ ಇದು ಮುದ್ದುರಾಜಕೇರಿಯಾಗಿ ಕಾಲಕ್ರಮೇಣ ಮಡಿಕೇರಿ ಆಯಿತು. ಕೊಡವ ಹಾಗೂ ಅರೆ ಭಾಷೆಗಳು ಇಲ್ಲಿನ ಮುಖ್ಯ ಭಾಷೆಗಳು. ಇವೆರಡರ ಲಿಪಿ ಕನ್ನಡವೇ ಆಗಿದೆ. ಕರ್ನಾಟಕದ ಜೀವನದಿ ಕಾವೇರಿಯು ಉಗಮವಾಗುವುದು ಇಲ್ಲಿನ ಬ್ರಹ್ಮಗಿರಿಯ ತಲಕಾವೇರಿಯಲ್ಲಿ. ಕೊಡಗನ್ನ ಕರ್ನಾಟಕದ ಸ್ಕಾಟ್ಲೆಂಡ್, ಕಿತ್ತಳೆಯ ನಾಡು ಹಾಗೂ ವೀರ ಯೋಧರ ನಾಡು ಅಂತಾನೂ ಕರೀತಾರೆ. ಭಾರತ ಸೇನೆಯ ಮೊಟ್ಟಮೊದಲ ಮುಖ್ಯಸ್ಥರಾದ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪನವರು ಇದೇ ಜಿಲ್ಲೆಯವರು. ಹಾಗೇನೆ ಜನರಲ್ ತಿಮ್ಮಯ್ಯ, ಲೆಫ್ಟಿನೆಂಟ್ ಜನರಲ್ ಅಯ್ಯಪ್ಪ ಅವರು ಕೂಡ ಇಲ್ಲಿಯವರೇ. ರೈಲ್ವೆ ಮಾರ್ಗವಿಲ್ಲದ ಕರ್ನಾಟಕದ ಏಕೈಕ ಜಿಲ್ಲೆ ಕೊಡಗು ಜಿಲ್ಲೆ. ಹಾಗೆ ಅತಿ ಕಡಿಮೆ ಜನಸಂಖ್ಯೆ ಇರೋದು ಕೂಡ ಇಲ್ಲೇ. ಹಾಗೇನೆ ಈ ಜಿಲ್ಲೆ ರೊಬಸ್ಟಾ ಕಾಫಿಯ ತಳಿಗೆ ಫೇಮಸ್. ಮಿನಿ ಟಿಬೆಟ್ ಅಂತ ಕರೆಸ್ಕೊಳ್ಳೋ ಟಿಬೆಟಿಯನ್ಸ್ ನ ರೆಫ್ಯೂಜೀಸ್ ಕ್ಯಾಂಪ್ ಇರೋದು ಇಲ್ಲಿನ ಕುಶಾಲನಗರದ ಬೈಲುಕುಂಪೆಯಲ್ಲಿ. ಇಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇದ್ದು ಇದು ಟೈಗರ್ ರಿಸರ್ವ್ ಕೂಡ ಹೌದು. ಅಬ್ಬೆ ಫಾಲ್ಸ್, ಮಲಳಿ ಫಾಲ್ಸ್, ಕಾವೇರಿ ನಿಸರ್ಗಧಾಮ, ಮುಗಿಲುಪೇಟೆ, ದುಬಾರೆ ಎಲಿಫೆಂಟ್ ಕ್ಯಾಂಪ್, ಮಡಿಕೇರಿ ಪ್ಯಾಲೇಸ್ ಹಾಗೂ ರಾಜ್ಯದ ಮೊಟ್ಟಮೊದಲ ಗ್ಲಾಸ್ ಬ್ರಿಡ್ಜ್ ಇರೋದು ಇದೇ ಜಿಲ್ಲೆಯಲ್ಲಿ. ಓಂಕಾರೇಶ್ವರ ದೇವಾಲಯ, ಗೋಲ್ಡನ್ ಟೆಂಪಲ್ ಹಾಗೂ ಭಾಗಮಂಡಲದ ತ್ರಿವೇಣಿ ಸಂಗಮ ಇಲ್ಲಿನ ಕೆಲವು ಧಾರ್ಮಿಕ ಕ್ಷೇತ್ರಗಳು.